ಸುಮಾರು 9 ಕೋಟಿ ವೆಚ್ಚದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಹೆಸರಘಟ್ಟ ಹೋಬಳಿ ವ್ಯಾಪ್ತಿಗೆ ಒಳಪಟ್ಟ ಗ್ರಾಮಗಳಾದ ವಡೇರಹಳ್ಳಿ, ಕೆಂಪಾಪುರ, ಸೋಲದೇವನಹಳ್ಳಿ, ತರಬನಹಳ್ಳಿ, ಉರುಳಿ ಚಿಕ್ಕನಹಳ್ಳಿ, ಹೆಸರಘಟ್ಟ ಗ್ರಾಮದ ವಿವಿಧ ವಾರ್ಡ್ಗಳು ಸೇರಿದಂತೆ ಐವರುಕಂಠಪುರ, ಮಾದಪ್ಪನಹಳ್ಳಿ ಗ್ರಾಮಗಳಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು. ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ವಡೇರಹಳ್ಳಿ ಮತ್ತು ಮ್ಯಾಕ್ಸಿಮಮ್ ಹೆಸರಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು 9 ಕೋಟಿಗಿಂತಲೂ ಹೆಚ್ಚಿನ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ, ಡ್ರೈನೇಜ್ಗಳನ್ನ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದೀನಿ. ಯಾಕಂದ್ರೆ ಹೆಸರಘಟ್ಟ ಗ್ರಾಮ ಸ್ಯಾನಿಟರಿ ವರ್ಕ್ ಆಗಿ, KJM ವರ್ಕ್ ಆಗಿ ಎಲ್ಲ ಕೂಡ ರಸ್ತೆಗಳು ನಾವು ಏನು ಹಿಂದೆ ಮಾಡಿದ್ವಿ ಎಲ್ಲ ಕೂಡ ಹಾಳು ಆಗಿ ಹೋಗಿದೆ. ಜನ ಓಡಾಡೋದಕ್ಕೂ ಕಷ್ಟ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ವಿಶೇಷವಾದಂತ ಅನುದಾನವನ್ನು ತಂದು ಇವತ್ತು ಹೆಸರಘಟ್ಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ. ಇನ್ನೂ ಹಲವಾರು ಕೋಟಿ ರೂಪಾಯಿಗಳ ಕೆಲಸ ಬಾಕಿ ಇದೆ. ಯಾಕಂದ್ರೆ ಇವತ್ತು ಹೆಸರಘಟ್ಟ ಬಹಳ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಗ್ರಾಮ ಆಗಿದೆ. ಒತ್ತಡ ಜಾಸ್ತಿ ಇದೆ, ಬೇಡಿಕೆ ಜಾಸ್ತಿ ಇದೆ. ಅದನ್ನ ಹಂತ ಹಂತವಾಗಿ ಅನುದಾನ ಬಂದ ಹಾಗೆ ಈ ಗ್ರಾಮದ ಕೆಲಸವನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಜನಗಳಿಗೆ ನನ್ನ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ ನಾನು 95 ಚುನಾವಣೆ ನಿಂತಾಗಿಂದ ಕೂಡ ಇಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, ನಮ್ಮ ಮನೆಯವರು ಜಿಲ್ಲಾ ಪಂಚಾಯತ್ ಆಗಿ ನಿರಂತರವಾಗಿ ಈಗ ಶಾಸಕನಾಗಿ ಹೆಸರಘಟ್ಟ ನನ್ನ ಸ್ವಂತ ಊರು ರೀತಿಯಲ್ಲಿ ಅಭಿವೃದ್ಧಿಯನ್ನ ಕೂಡ ಹಿಂದೆ ಸಾಕಷ್ಟು ಮಾಡಿದ್ದೀನಿ. ರಸ್ತೆಗಳು ಸ್ವಲ್ಪ ಹಾಳಾಗಿರೋದ್ರಿಂದ ಅದಕ್ಕೆ ಕೂಡ ಚಾಲನೆಯನ್ನು ಕೊಟ್ಟಿದ್ದೀನಿ. ಇದೇ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಎಂ ರಾಮಮೂರ್ತಿ, ಕಸಗಟ್ಟಪುರ ಮಾಜಿ ಅಧ್ಯಕ್ಷರಾದ ಕಿರಣ್ ಕುಮಾರ್, ಜಿ ಸಂಧ್ಯಾ, SC ಮೋರ್ಚಾ ಅಧ್ಯಕ್ಷರಾದ ಬಿ ಶ್ರೀನಿವಾಸಯ್ಯ, ಗ್ರಾಮಾಂತರ ಮಂಡಳ ರೈತ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್, ಉರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶಬರಿನಗರ ಸುರೇಶ್, ಕಸಗಟ್ಟಪುರ ಮಾಜಿ ಸದಸ್ಯರಾದ KT ಶ್ರೀನಿವಾಸ್, ಶಿವಮಾದಪ್ಪ ಸೇರಿದಂತೆ ಗುತ್ತಿಗೆದಾರರಾದ ಬೈಲಪ್ಪ, ರಾಕೇಶ್ ಉಪಸ್ಥಿತರಿದ್ದರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.